ಈಗಾಗಲೇ ನಮ್ಮ ಅನ್ವರ್ ಮಾನ್ಪಡೆಯವರು ಹೇಳ್ತಾರೆ, ಎಷ್ಟು ಆಸ್ತಿ ಇದೆ, ಎಷ್ಟು ಬೇಕಾದಷ್ಟು ದುಡ್ಡಿದೆ, ಅದರಿಂದನೇ ಎಲ್ಲ ರೀತಿ ಕಂಪೌಂಡ್ ಹಾಕ್ಬೋದು, ಎಲ್ಲ ಅನುಕೂಲ ಮಾಡ್ಬೋದು. ಬಡ ಮುಸ್ಲಿಮರ ಭೂಮಿಗಳನ್ನೂ ಕಬಳಿಸಿದ್ದಾರೆ, ಯಾರನ್ನೂ ಬಿಟ್ಟಿಲ್ಲ ಇವರು. ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಕೆಲವೊಂದು ಆಗ್ರಹಗಳನ್ನು ನಾನು ಹೇಳ್ತಾ ಇದ್ದೀನಿ. ಈ BJP MLA ವಜ್ರಾಲ್ ಅಂತನ್ನುವಂಥ ಲಿಂಗಸೂರು MLAದ್ದು ಜಾಗ ಇವತ್ತು ವಕ್ಫ್ ಬೋರ್ಡಿಗೆ ಆಗಿದೆ. ಬೈರೇಗೌಡ ಬೈರಾಪುರ್ ಅಂತ ಹೇಳಿ ಅವ್ರದ್ದು ಜಾಗ, ಅಂದರೆ ಕಾಂಗ್ರೆಸ್ MLC ಅವ್ರದ್ದು ಜಾಗ ವಕ್ಫ್ ಬೋರ್ಡಿಗೆ ಹೋಗಿದೆ. ಸೊ ಅಂದರೆ ಯಾರನ್ನೂ ಬಿಟ್ಟಿಲ್ಲ. BJP, ಕಾಂಗ್ರೆಸ್ಸು, JDS, ದಲಿತ, ಮಠ, ಅದು ಇದು ಯಾರನ್ನೂ ಬಿಟ್ಟಿಲ್ಲ. ಎಲ್ಲರನ್ನೂ ಆವರಿಸ್ಕೊಳ್ತಾ ಇರುವಂಥ ಈ ವಕ್ಫ್ ಬೋರ್ಡಿನ ಏನು ಅತಿಕ್ರಮಣ ನಡೀತಾ ಇದೆ, ಸೊ ಇದಕ್ಕೆ ಕಡಿವಾಣ ಹಾಕುವಂಥ ಪ್ರಕ್ರಿಯೆಗೆ ನರೇಂದ್ರ ಮೋದಿಯವರು ಏನು ಮಾಡ್ತಾ ಇದ್ದಾರೆ, 100ಕ್ಕೆ 100 ಶ್ರೀರಾಮ್ ಸೇನೆ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಇನ್ನು ಈಗಾಗಲೇ ಜಮೀರ್ ಅಹ್ಮದ್ ಅವರು ಇಡೀ ರಾಜ್ಯಾದ್ಯಂತ ಓಡಾಡಿಕೊಂಡು ಅವರು ಸಾಕಷ್ಟು ಏನು ಅವಾಂತರಗಳನ್ನು ಮಾಡಿದ್ದಾರೆ, ಅವ್ರಿಗೊಂದು ಮನವಿ ಕೊಡೋದಂತ ನಿಶ್ಚಯ ಮಾಡಿದ್ದೀವಿ. ಬೆಂಗಳೂರಿನಲ್ಲಿ 22ನೇ ತಾರೀಕು ಜಮೀರ್ ಅಹ್ಮದ್ ಅವರಿಗೆ ಶ್ರೀರಾಮ ಸೇನೆ ಸಂಘಟನೆಯಿಂದ 1000 ಜನ ನಮ್ಮ ಕಾರ್ಯಕರ್ತರು ಹೋಗಿ, ನೀವು ಮಾಡಿದಂಥ ಅವಾಂತರಕ್ಕೆ ಇದೆಲ್ಲ ಗೊಂದಲ ಆಗಿದೆ, ಅದಕ್ಕೆ ಇದನ್ನೆಲ್ಲವನ್ನು ನೀವು ಕ್ಷಮೆ ಕೇಳಬೇಕು, ವಾಪಸ್ ತಗೊಳ್ಬೇಕು ಅಂತನ್ನುವಂಥದ್ದು ಒಂದು ಮನವಿಯನ್ನು ಕೊಡೋದಂಥದ್ದು ನಿರ್ಧಾರ ಮಾಡಿದ್ದೀವಿ. ಈಗ ನಮ್ಮ ಸಹಾಯವಾಣಿಯನ್ನು ಬಿಡುಗಡೆ ಮಾಡಿ DC ಆಫೀಸು ವಿಜಯಪುರದ್ದು, ಸರ್ಕಾರಿ ಆಸ್ಪತ್ರೆ ವಿಜಯಪುರದ್ದು, SP ಆಫೀಸು ಬೆಳಗಾವಿದು. ವಕ್ಫ್ ಅಂತ ಹೇಳಿ ನಮೂದೆ ಆಗಿದೆ, ಅದು ಕೋರ್ಟ್ನಲ್ಲಿ ನಡೀತಾ ಇದೆ ಈಗ. ಅಲ್ಲ, ಕೋರ್ಟ್ನಲ್ಲಿ ನಡೀತಾ ಇದೆ, ಸಬ್ ಜುಡಿಸ್. ಅದೇ ಹಿಂದೆ ಇರ್ಬೋದು, ಈಗಿರ್ಬೋದು, ಅದು ಕೋರ್ಟ್ನಲ್ಲಿ ನಡೀತಾ ಇದೆ. DC ಆಫೀಸ್, SP ಆಫೀಸ್, ಸರ್ಕಾರಿ ಆಸ್ಪತ್ರೆ. ಅಲ್ಲ, ಯಾಕಂತಲ್ಲ, ವಿ ಕಾಂಟ್ ಇಂಟರ್ಫಿಯರ್. ಅಂದರೆ ಯಾರನ್ನೂ ಬಿಟ್ಟಿಲ್ಲ, ಆವರಿಸ್ಕೊಳ್ತಾ ಇದೆ ಅನ್ನುವಂಥ ದೃಷ್ಟಿಕೋನದಿಂದ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಬೆಳಗಾವಿಯಲ್ಲಿ ಆನಂದವಾಡಿ ಅನ್ನುವಂಥ ಒಂದು ಬಡಾವಣೆ ಇದೆ, 240 ಮನೆಗಳಿದ್ದಾವೆ. 240 ಮನೆಗಳಿಗೆ ಇದು ವಕ್ಫ್ ಬೋರ್ಡುದು ಅಂತ ಹೇಳಿ ನೋಟಿಸ್ ಕೊಟ್ಟು 10 ವರ್ಷ ಆಯಿತು. ಅವರು ಅಲ್ದಾಡ್ತಾ ಇದ್ದಾರೆ. ಇವತ್ತು ಲೋನ್ ತೊಗೊಳಕ್ಕಾಗ್ತಾ ಇಲ್ಲ, ಡಿವೈಡ್ ಮಾಡೋಕ್ಕಾಗ್ತಾ ಇಲ್ಲ, ರಿಪೇರಿ ಮಾಡೋಕ್ಕಾಗ್ತಾ ಇಲ್ಲ, ಯಾವುದು ಏನು ಮಾಡೋಸ್ತಿದ್ದು ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ. ಅದನ್ನೇ ಹೇಳ್ತೀನಿ. ಅವರು ಇದು ವಕ್ಫ್ ಬೋರ್ಡ್ದು ಅಂತ ಹೇಳಿ 100 ವರ್ಷದ ಹಿಂದೆ ಅಲ್ಲಿ ಒಬ್ಬ ಮುಸ್ಲಿಮನ ಜಮೀನು ಇತ್ತು, ಅದಕ್ಕೆ ಇದು ವಕ್ಫ್ ಬೋರ್ಡ್ದು ಅಂತ ಹೇಳ್ತಾರೆ ಅವರು. ಸೊ ಆ ಜಮೀನು ಇದ್ದಂಥ ಮಾಲೀಕ ಮಾರಾಟ ಮಾಡಿ ಬೇರೆ ಬೇರೆ ರೀತಿ ಎಲ್ಲ ರೀತಿ ದಾಖಲೆಗಳು ಇವತ್ತಿದಾವೆ ಅವ್ರ ಹತ್ರ. ಆದರೆ ಆ ಪಾಯಿಂಟ್ ಇಟ್ಕೊಂಡು ಇವತ್ತು ವಕ್ಫ್ ಬೋರ್ಡ್ದು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದರಿಂದ ಇವತ್ತು ಅನುಭವಿಸ್ತಾ ಇದ್ದಾರೆ ಅವರು.